ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಷ್ಣುಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ. ಅಹಃ ಸಂವರ್ತಕೋ ವನ್ನಿರನಿಲೋ ಧರಣೀಧರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ 25ನೇ ಶ್ಲೋಕದಲ್ಲಿ ಇರುವ 8 ಹೆಸರುಗಳಲ್ಲಿ ಇಲ್ಲಿಯವರೆಗೂ ನಾವು ಆವರ್ತನಃ, ನಿವೃತ್ತಾತ್ಮ, ಸಂವೃತಃ, ಸಂಪ್ರಮರ್ದನಃ, ಅಹಃ ಸಂವರ್ತಕಃ, ವನ್ನಿಃ, ಅನಿಲಃ ತಿಳ್ಕೊಂಡಿದ್ದೇವೆ. ಕೊನೆಯದಾದಂತಹ ಧರಣೀಧರಃ ಎಂಬುವಂತಹ ನಾಮವನ್ನು ಇವತ್ತು ಹೇಳ್ಕೊಳ್ಳೋಣ. ಧರಣೀಧರಃ ಹಿಂದೆ ನಾವು ಹೇಳ್ಕೊಂಡಿದ್ವಿ, ಈ ಭೂಮಂಡಲವನ್ನು ಹೊರಿತಾ ಇದ್ದಾನೆ ಭಗವಂತ, ಅದರನ್ನು ಇಲ್ಲಿ ಹೇಳ್ತಾರೆ ಧರಣೀಧರಃ. ಧರತೀತಿ ಧರಃ, ಧರಣ್ಯಾಃ ಭೂದೇವ್ಯಾಃ ಧರಃ. ಭೂದೇವಿಯನ್ನು ಧರಿಸಿಕೊಂಡಿರುವವನು, ಹೊರಿತಾನೆ ಆದ ಕಾರಣ, ಧರಿಸುತ್ತಾನಾದ ಕಾರಣ ಧರಃ. ಧರಣ್ಯಾಃ ಭೂದೇವಿಯನ್ನು ಹೊರಿತಾನಾದ ಕಾರಣ ಅವನು ಧರಣೀಧರಃ ಅಂತ ಹೆಸರು. ಭೂಮಿಗೆ ಮುಖ್ಯ ಅಭಿಮಾನಿ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಭೂವಾಚಕಳಾಗಿ, ಭೂವಾಚಕಗಳಾದಂತಹ ಭೂಮಿ, ಧರ, ಭೂ ಮೊದಲಾದ ಶಬ್ದಗಳಿಂದ ಹೇಗೆ ಕರೆಯಲ್ಪಡ್ತಾಳೋ ಹಾಗೆ ಧರಣಿ ಶಬ್ದದಿಂದಲೂ ಕೂಡ ಮುಖ್ಯವಾಗಿ ಲಕ್ಷ್ಮೀದೇವಿ ವಾಚ್ಯಳಾಗಿದ್ದಾಳೆ. ನಿತ್ಯಾವಿಯೋಗಿನಿಯಾದ ಲಕ್ಷ್ಮೀದೇವಿಯನ್ನು ಭಗವಂತ ನಿತ್ಯವೂ ಧರಿಸಿಕೊಂಡಿರ್ತಾನೆ. ಮತ್ತು ಲಕ್ಷ್ಮೀದೇವಿಯ ಮತ್ತು ಲಕ್ಷ್ಮೀ ಮತ್ತು ಧರ ರೂಪಗಳಿಂದ ಆಲಿಂಗಿತನಾಗಿದ್ದಾನೆ ಭಗವಂತ ಎಂಬುವಂಥದ್ದನ್ನು ನಾವು ಮಾಡುವ ನಾರಾಯಣ ಅಷ್ಟಾಕ್ಷರ ಮಂತ್ರ ಧ್ಯಾನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನೋಡಿ. ಉದ್ಯದ್ಭಾಸ್ವ ಸಮಾಭಾಸಶ್ಚಿದಾನಂದೈಕದೇಹವಾನ್ ಶಂಖಚಕ್ರ ಗದಾ ಪದ್ಮಧರೋ ಧ್ಯೇಯೋ ಅಹಮೀಶ್ವರಃ. ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟಃ ಸ್ವಮೂರ್ತಿಗಣಮಧ್ಯಗಃ. ಲಕ್ಷ್ಮೀಧರಾಭ್ಯಾಂ ಲಕ್ಷ್ಮೀದೇವಿ ಭೂದೇವಿ ಅಂದರೆ ಲಕ್ಷ್ಮೀ ರೂಪದಿಂದ ಮತ್ತು ಭೂರೂಪಗಳಿಂದ
ಆಲಿಂಗಿತನಾದಂತಹ ಭಗವಂತನನ್ನು ನಾವು ಧ್ಯಾನಿಸಬೇಕು ಅಂತ ನಾರಾಯಣ ಅಷ್ಟಾಕ್ಷರ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಇನ್ನು ಶ್ರೀರ್ಭೂಮಿರಿತಿ ರೂಪಾಭ್ಯಾಂ ಪ್ರಕೃತಿರ್ವಿಷ್ಣುನಾ ಸಹ ಶ್ಯೇತೆ ದುರ್ಗಾರೂಪಸ್ಯಾಪಿ ಉಪಲಕ್ಷಣಮಿದಂ ಅಂತ ಹೇಳ್ತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ, ಅಂದರೆ ಲಕ್ಷ್ಮೀದೇವಿಯ 3 ರೂಪಗಳು ಶ್ರೀ ಭೂ ದುರ್ಗಾ ಎಂಬ 3 ರೂಪಗಳಿಂದ ಮಲಗಿರ್ತಾನೆ ಅಂತ ಜ್ಯೋತಿ ಸಂಹಿತ ಗ್ರಂಥ ಹೇಳ್ತಾ ಇದೆ. ಇಲ್ಲಿ ಜ್ಯೋತಿ ಸಂಹಿತಾ ಗ್ರಂಥ ಶ್ರೀರ್ಭೂಮಿರಿತಿ ರೂಪಾಭ್ಯಾಂ ಪ್ರಕೃತಿರ್ವಿಷ್ಣುನಾ ಸಹಶೇತೆ, ಶ್ರೀ ಭೂ ರೂಪಗಳಿಂದ ಇರುವ ಲಕ್ಷ್ಮೀದೇವಿಯ ಜೊತೆಗೆ ಭಗವಂತ ಮಲಗಿರ್ತಾನೆ ಪ್ರಳಯ ಕಾಲದಲ್ಲಿ ಅಂತ. ಆದರೆ ದುರ್ಗಾ ರೂಪವನ್ನು ಹೇಳಿದ್ದೀರಲ್ಲ ಅಂತ ಹೇಳಿದರೆ, ಭಾಗವತ ತಾತ್ಪರ್ಯ ನಿರ್ಣಯ ಟೀಕಾದಲ್ಲಿ ದುರ್ಗಾರೂಪಸ್ಯಾಪಿ ಉಪಲಕ್ಷಣಮಿದಂ, ದುರ್ಗಾರೂಪವೂ ಕೂಡ ಲಕ್ಷ್ಮೀದೇವಿಯ ಇನ್ನೊಂದು ರೂಪವಾದ ದುರ್ಗಾದೇವಿಯ ರೂಪವನ್ನೂ ಕೂಡ ಉಪಲಕ್ಷಣತೆಯ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಪ್ರಳಯ ಕಾಲದಲ್ಲಿ ಶ್ರೀ ಭೂ ದುರ್ಗಾ ಸಹಿತನಾಗಿ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ 3 ರೂಪಗಳಿಂದ ಇರುವ ಲಕ್ಷ್ಮೀದೇವಿಯ ಜೊತೆಗೆ ಮಲಗಿರ್ತಾನೆ ಎಂಬುವಂತಹ ವಿಷಯವು ನಮಗೆ ತಿಳಿಸಿಕೊಡ್ತಾ ಇದೆ. ಲಕ್ಷ್ಮೀದೇವಿ ಪ್ರಕೃತಿ ಅಭಿಮಾನಿ ದೇವತೆ. ಪ್ರಕೃತಿ ತ್ರಿಗುಣಾತ್ಮಕವಾದದ್ದು, ಸತ್ವ ರಜಸ್ತಮೋ ಗುಣಾತ್ಮಕವಾದದ್ದು. ಶ್ರೀರೂಪದಿಂದ ಸಾತ್ವಿಕ ಗುಣಾಭಿಮಾನಿ, ಭೂರೂಪದಿಂದ ರಾಜಸ ಗುಣಾಭಿಮಾನಿ, ದುರ್ಗಾರೂಪದಿಂದ ತಾಮಸ ಗುಣ ಅಭಿಮಾನಿ ಲಕ್ಷ್ಮೀದೇವಿ. ಇದೇ ವಿಷಯವನ್ನೇ ನಮಗೆ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಜಗದುದರನ ಅತಿ ವಿಮಲ ಗುಣ ರೂಪಗಳಿಂದ ನಾಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ರೂಪವ ಕಾಣುತ್ತ ಮಿಗೆ ಹರುಷದಿಂಪಗಳಿ ಹಿಗ್ಗುವ ತ್ರಿಗುಣಮಾನಿ, ತ್ರಿಗುಣಗಳು ಸತ್ವರಜಸ್ತಮೋ ಗುಣಗಳ ಅಭಿಮಾನಿ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಪ್ರಳಯ ಕಾಲದಲ್ಲಿ ಭಗವಂತ ಶ್ರೀ ಭೂ ದುರ್ಗಾ ರೂಪಾತ್ಮಕಳಾದ ಲಕ್ಷ್ಮೀದೇವಿಯ ಜೊತೆಗೆ ಲಕ್ಷ್ಮೀದೇವಿಯನ್ನು ಆಲಿಂಗನ ಮಾಡಿ ಮಲಗಿಕೊಂಡಿರ್ತಾನೆ. ಇನ್ನು ಲಕ್ಷ್ಮೀದೇವಿಗೆ ಶ್ರೀರೂಪ ಮತ್ತು ಭೂರೂಪಗಳು ಹೇಗೆ ಬಂದಿವೆ ಎಂಬುವಂಥ ವಿಷಯವನ್ನು ನಮಗೆ ಇಲ್ಲಿ ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳ್ತಾರೆ. ಏನಂತ? ಏತಸ್ಯವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದ್ಯಾವಾ ಪೃಥಿವ್ಯೌ ವಿದ್ಯತೆ ತಿಷ್ಠತಃ ಅಂತ ಹೇಳ್ತಾ, ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದರೆ, ದ್ಯಾವಾ ಪೃಥಿವ್ಯೌ ಶ್ರೀ ಭೂಮಿ ತದಾಧಾರೋ ಹರಿರ್ನಿತ್ಯಂ ಸ್ವಾತಂತ್ರ್ಯೇಣ ಪ್ರಶಾಸಕಃ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಮಹಾಮೀಮಾಂಸಾ ಗ್ರಂಥದಲ್ಲಿರುವ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಒಟ್ಟು ಈ ಪ್ರಮಾಣಗಳು ಏನು ಹೇಳ್ತಾ ಇವೆ ಅಂತ ಹೇಳಿದರೆ, ಭಗವಂತನ ಅನಂತಾನಂತ ನಾಮಗಳಲ್ಲಿ ಅಕ್ಷರ ಎಂಬುವಂಥದ್ದು ಒಂದು ಭಗವಂತನ ಹೆಸರು. ಅಕ್ಷರನಾಮಕ ಭಗವಂತನ ಪ್ರಭಾವದ ಮೇಲೆ ಆತನ ಅಧಿಕಾರಕ್ಕೆ ಪ್ರಭುತ್ವಕ್ಕೆ ಒಳಪಟ್ಟು ಲಕ್ಷ್ಮೀದೇವಿ ಶ್ರೀರೂಪ ಭೂರೂಪಗಳು ಲಕ್ಷ್ಮೀದೇವಿಗೆ ಬಂದಿವೆ, ಆಕೆ ಧರಿಸಿದ್ದಾಳೆ ಎಂದು ಯಾಜ್ಞವಲ್ಕ್ಯರು ಗಾರ್ಗಿಗೆ ಉಪದೇಶ ಮಾಡಿದ್ದಾರೆ ಎಂಬುವಂಥದ್ದು ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾರೆ, ದ್ಯಾವಾ ಪೃಥಿವ್ಯೌ ಶ್ರೀ ಭೂಮಿ ತದಾಧಾರೋ ಹರಿರ್ನಿತ್ಯಂ ಸ್ವಾತಂತ್ರ್ಯೇಣ ಪ್ರಶಾಸಕಃ. ಸರ್ವತಂತ್ರ ಸ್ವತಂತ್ರನಾದಂತಹ ಹರಿ ಪ್ರಭಾವದಿಂದ, ಹರಿಯ ಅನುಗ್ರಹದಿಂದ, ಹರಿಯ ಪ್ರಭುತ್ವದಿಂದ,
ಹರಿಯ ಅಧಿಕಾರಕ್ಕೆ ಒಳಪಟ್ಟು ಲಕ್ಷ್ಮೀದೇವಿ ಶ್ರೀರೂಪ ಭೂಮಿ ರೂಪವನ್ನು ಧರಿಸಿದ್ದಾಳೆ ಎಂಬುವಂತಹ ವಿಷಯವನ್ನು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಲಕ್ಷ್ಮೀದೇವಿ ಮುಖ್ಯ ಅಭಿಮಾನಿ ದೇವತೆ. ಆದರೆ ಧರಣ್ಯಾಃ ಭೂಲೋಕಸ್ಯ ಅವಾಂತರಾಭಿಮಾನಿನ್ಯಾಃ ಪೃಥಿವೀ ನಾಮ್ನ್ಯಾಃ ದೇವತಾಯಾಃ ಧರಃ ಧರಣೀಧರಃ. ಭಗವಂತನಿಗೆ ಧರಣೀಧರ ಎಂಬುವಂತಹ ಹೆಸರು ಭೂಲೋಕದ ಅವಾಂತರ ಅಭಿಮಾನಿ ದೇವತೆಯಾದಂತಹ ಭೂದೇವಿಯನ್ನು ಧರಿಸಿರುವವನಾದ ಕಾರಣ ಭಗವಂತನಿಗೆ ಧರಣೀಧರ ಅಂತ ಹೆಸರು. ಆದರೆ ಭೂಲೋಕಕ್ಕೆ ಮುಖ್ಯ ಲಕ್ಷ್ಮೀದೇವಿ ಅಂತ ಹೇಳ್ತೀರಿ ಮತ್ತು ಭೂದೇವಿ ಅಂತ ಹೇಳ್ತೀರಿ ಅಂತ ಹೇಳಿದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದೇನು ಅಂತ ಹೇಳಿದರೆ, ಭೂಲೋಕಕ್ಕೆ ಮುಖ್ಯಾಭಿಮಾನಿ ಲಕ್ಷ್ಮೀದೇವಿನೇ. ಆದರೆ ಅವಾಂತರ ಅಭಿಮಾನಿನಿಯಾದಂತಹ ಭೂದೇವಿ ಪೃಥ್ವಿ ಹೆಸರಿನ ದೇವತೆ 18ನೆಯ ಕಕ್ಷದಲ್ಲಿ, ತಾರತಮ್ಯದಲ್ಲಿ 18ನೆಯ ಕಕ್ಷದಲ್ಲಿ ಬರುವ ಪೃಥ್ವಿ ಹೆಸರಿನ ದೇವತೆ ಭೂಮಿಗೆ ಅಭಿಮಾನಿ ದೇವತೆ. ಆ ಅವಾಂತರ ಅಭಿಮಾನಿ ದೇವತೆಯಾದ ಭೂಮಿಗೆ ಅಭಿಮಾನಿ ದೇವತೆಯಾದ ಆಕೆಗೂ ಭಗವಂತನೇ ಧಾರಕನಾಗಿದ್ದಾನೆ ಎಂಥದ್ದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೇ ಧರಣ್ಯಾಃ ಭೂಲೋಕಸ್ಯ ಅವಾಂತರ ಅಭಿಮಾನಿನ್ಯಾಃ ಪೃಥಿವೀ ನಾಮ್ನ್ಯಾಃ. ಪೃಥಿವೀ ನಾಮಕಳಾದಂತಹ ಭೂಮಿಗೆ ಅವಾಂತರ ಅಭಿಮಾನಿ ದೇವತೆಯಾದಂತಹ ಭೂಮಿಯನ್ನು ಆ ಭೂದೇವಿಯನ್ನು ಹೊರೆಯುವವನು ಧರಿಸುವವನು ಆದ ಕಾರಣ ಭಗವಂತನಿಗೆ ಧರಣೀಧರ ಅಂತ ಹೆಸರು. ಇಲ್ಲಿ ವೇದಗಳಿಗೆ ಮುಖ್ಯಾಭಿಮಾನಿ ಯಾರು ಅಂತ ಹೇಳಿದರೆ ಲಕ್ಷ್ಮೀದೇವಿಯೇ ಅಲ್ಲಿ ಕೂಡ. ಆದರೆ ಮತ್ತು ಗರುಡ ದೇವರು ವೇದಗಳಿಗೆ ಅಭಿಮಾನಿ ದೇವತಾ ಅಂತ ಹೇಳ್ತಾರಲ್ಲ ಅಂತ ಹೇಳಿದರೆ, ಗರುಡ ದೇವರು ಅವಾಂತರ ಅಭಿಮಾನಿ ದೇವತ, ಮುಖ್ಯಾಭಿಮಾನಿ ದೇವತ ವೇದಕ್ಕೆ ಲಕ್ಷ್ಮೀದೇವಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ಅದನ್ನೇ ತಿಳ್ಕೋಬೇಕು. ಇನ್ನು ಕೃಷ್ಣಾವತಾರದಲ್ಲಿ ಧರಣೀದೇವಿ ಮೇರು ಪರ್ವತದ ಒಂದು ಸಭೆಯಲ್ಲಿ ವಿಷ್ಣುವಿನಲ್ಲಿ ಹೀಗೆ ಪ್ರಾರ್ಥಿಸಿಕೊಳ್ತಾಳಂತೆ ಧರಣೀದೇವಿ ಭಗವಂತನನ್ನು. ಏನಂತ? ತ್ವಯಾ ಧಾರ್ಯಾ ತ್ವಹಂ ದೇವ ತ್ವಯಾ ವೈ ಧಾರ್ಯತೆ ಜಗತ್ ಅಂತ ಹರಿವಂಶದಲ್ಲಿ ಹೇಳ್ತಾ ಇದ್ದಾರೆ. ಹೇ ಸ್ವಾಮಿ, ನಿನ್ನಿಂದ ನಾನು ಧರಿಸಲ್ಪಟ್ಟಿದ್ದೇನೆ, ಜಗತ್ತು ನಿನ್ನಿಂದ ಧರಿಸಲ್ಪಟ್ಟಿದೆ. ತ್ವಯಾ ಧಾರ್ಯಾ ತ್ವಹಂ ದೇವ, ಹೇ ದೇವ ಸ್ವಾಮಿ, ನಾನು ನಿನ್ನಿಂದ ಧರಿಸಲ್ಪಟ್ಟಿದ್ದೇನೆ. ಹಾಗೆ ತ್ವಯಾ ವೈ ಧಾರ್ಯತೆ ಜಗತ್ತು, ನಿನ್ನಿಂದಲೇ ಜಗತ್ತೂ ಕೂಡ ಧರಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭೂಲೋಕವನ್ನು ಧರಿಸಿಕೊಂಡಿರುವವನು ಅನಂತ ಹೇಳ್ತಾರೆ. ಆದ ಕಾರಣ ಭಗವಂತನಿಗೆ ಧರಣೀಧರ ಅಂತ ಹೆಸರು. ಧರತೀತಿ ಧರಃ, ಧರಣ್ಯಾಃ ಭೂಮ್ಯಾಃ ಧರಃ ಧರಣೀಧರಃ. ಹೊರಿತಾನೆ, ಧರಿಸುತ್ತಾನಾದ ಕಾರಣ ಧರ. ಭೂಮಿಯನ್ನು ಹೊರಿತಾನೆ ಆದ ಕಾರಣ ಭಗವಂತನಿಗೆ ಧರಣೀಧರ. ಭೂಲೋಕವನ್ನು ಧರಿಸಿಕೊಂಡಿರುವವನಾದ ಕಾರಣ ಭಗವಂತನಿಗೆ ಧರಣೀಧರ ಅಂತ ಹೆಸರು. ಇನ್ನು ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ? ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಭಗವಂತ ವಿಭೂತಿ ರೂಪಗಳನ್ನು ಹೇಳುವಾಗ ನಾನು ಅನಂತ ಎಂಬುವಂತಹ ಹೆಸರಿನಲ್ಲಿರುವ ಶೇಷನು ನಾನು ಅಂತ ಹೇಳ್ತಾನೆ.
ಅದಕ್ಕೆ ಹೇಳ್ತಾರಲ್ಲ ವಿಭೂತಿ ಸಂಧಿಯಲ್ಲಿ ಮೊನ್ನೆ ನಾನು ಹೇಳಿದಂತೆ, ಶ್ರೀ ತರುಣೀವಲ್ಲಭನ ವಿಭೂತಿ ರೂಪ ಕಂಡಲ್ಲಿ ಈ ಥರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ಹಾಗೆ ಮೊನ್ನೆ ನಾನು ಹೇಳಿಕೊಂಡಿದ್ದೆ, ಶೇಷನು ಭೂಮಿಯನ್ನು ಹೊರಿತಾ ಇದ್ದಾನೆ. ಆ ಶೇಷನ 1000 ಹೆಡೆಗಳಲ್ಲಿರುವ ಒಂದು ಹೆಡೆಯ ಮೇಲೆ ಈ ಭೂಮಂಡಲವನ್ನು ಸಾಸಿವೆ ಕಾಳನಂತೆ ಅನಾಯಾಸವಾಗಿ ಹೊರಿತಾ ಇದ್ದಾನೆ ಅಂತ. ಶೇಷನು ಹೊರಿತಾ ಇದ್ದಾನೇನು ಅಂತ ಹೇಳಿದರೆ, ಸಂಕರ್ಷಣ ರೂಪಿ ಭಗವಂತ ಅಂತರ್ಯಾಮಿಯಾಗಿ ಇದ್ದು ಶೇಷನಿಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿರುವ ಕಾರಣ ಶೇಷನು ಹೊರಿತಾ ಇದ್ದಾನೆ, ಅರ್ಥಾತ್ ಭಗವಂತನೇ ಹೊರಿತಾ ಇದ್ದಾನೆ ಅಂತ ಹೇಳಿದ್ದೆ. ಭೂಮಿಯನ್ನು ಶೇಷನು ಹೊರಿತಾ ಇದ್ದಾನೆ. ಆದರೆ ಆ ಶೇಷನಲ್ಲಿ ಅನಂತ ಎಂಬ ಹೆಸರಿನ ವಿಭೂತಿ ರೂಪದಿಂದ ಭಗವಂತ ಇದ್ದು ಆ ಶೇಷದೇವರಿಗೆ ಭೂಮಿಯನ್ನು ಹೊರೆಯುವುದಕ್ಕೆ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಅನುಗ್ರಹಿಸುತ್ತಾ ಇದ್ದಾನೆ ಭಗವಂತ. ಆದ ಕಾರಣವೇ ಅರ್ಥಾತ್ ಭಗವಂತನೇ ಶೇಷನಲ್ಲಿ ಇದ್ದು ಭೂಮಿಯನ್ನು ಹೊರಿತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಧರಣೀಧರ ಎಂಬುವಂತಹ ಹೆಸರು. ಅಷ್ಟೇ ಅಲ್ಲದೆ ಮತ್ತು ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ, ಬಿಭರ್ತ್ಯಂಡಂ ಹರಿಹಿ ಕೂರ್ಮಸ್ತ್ವಂಡೇ ಚಾಪ್ಯುದಕಂ ಮಹತ್ ಉದಕೆ ಕೂರ್ಮರೂಪಸ್ಯ ವಾಯೋಃ ಪುಚ್ಛಂ ಸಮಾಶ್ರಿತಂ ವಾಯೋಃ ಪುಚ್ಛಂ ಸಮಾಶ್ರಿತ್ಯ ಶೇಷಸ್ತು ಪೃಥಿವೀಮಿಮಾಂ ಬಿಭರ್ತಿ ತಸ್ಯಾಂಚ ಜಗದಿದಂ ಸರ್ವಂ ಪ್ರತಿಷ್ಠಿತಂ ಅಂತ ವೈಭವ ಎಂಬುವಂತಹ ಒಂದು ಗ್ರಂಥದಲ್ಲಿ ಹೇಳಿರುವ ವಿಷಯವನ್ನು ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಪ್ರಮಾಣ ಏನು ಹೇಳ್ತಾ ಇದೆ, ಭಗವಂತನಿಗೆ ಧರಣೀಧರ ಎಂಬ ಹೆಸರು ಬಂದಿದೆ. ಈ ಪ್ರಮಾಣದ ವಿವರವೇನು ಅಂತ ಹೇಳಿದರೆ, ಇಡೀ ಬ್ರಹ್ಮಾಂಡ 14 ಭುವನಯುಕ್ತವಾದದ್ದು ಈ ಬ್ರಹ್ಮಾಂಡ. 14 ಲೋಕಗಳಿಂದ ಈ ಭೂಮಿಯನ್ನು ಹೊರಿತಾ ಇರುವುದು. ಆದ ಕಾರಣ ಧರಣೀಧರ ಎಂದು ಭಗವಂತನಿಗೆ ಹೆಸರು. ಆದ ಕಾರಣ ಅರ್ಥಾತ್ ನಮಗೇನಾಯಿತು, ಮುಖ್ಯವಾಗಿ ಪೃಥ್ವಿಯನ್ನು ಹೊರಿತಾ ಇರುವವನು ಶ್ರೀಹರಿ ಅಂತ ಅರ್ಥ ಆಯಿತು. ಆದ ಕಾರಣವೇ ಪೃಥ್ವೀದೇವಿ ವಿಷ್ಣುವಿನಲ್ಲಿ ಈ ರೀತಿ ಭಿನ್ನ ಮಾಡಿಕೊಳ್ತಾ ಇದ್ದಾಳಂತೆ. ಏನಂತ ಅಂತ ಹೇಳಿದರೆ, ತ್ವಂ ಧಾರಯಸಿ ಭೂತಾನಿ ಭುವನಾನಿ ಬಿಭರ್ಷಿ ಚ ಯತ್ ತ್ವಯಾ ಧಾರ್ಯತೆ ಕಿಂಚಿತ್ ತೇಜಸಾ ಚ ಬಲೇನ ಚ ತತಸ್ತವ ಪ್ರಸಾದೇನ ಮಯಾ ಯತ್ನಾಚ್ಚ ಧಾರ್ಯತೆ ತ್ವಯಾ ಧೃತಂ ಧಾರಯಾಮಿ ನಾಧೃತಂ ಧಾರಯಾಮ್ಯಹಂ ಅಂತ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾಳಂತೆ ಪೃಥ್ವೀದೇವಿ ಭಗವಂತನಿಗೆ. ಹೇ ಸ್ವಾಮಿ, ಎಲ್ಲ ಲೋಕಗಳನ್ನು ನೀನೇ ಧರಿಸಿದ್ಯಾ. ನೀನು ಸ್ವಮಹಿಮೆಯಿಂದ, ನಿನ್ನ ಸಾಮರ್ಥ್ಯದಿಂದ, ನಿನ್ನ ಶಕ್ತಿಯಿಂದ ನೀನು ಧರಿಸಿದ್ದಿ. ನಿನ್ನ ಅನುಗ್ರಹದಿಂದ ನಾನು ಪ್ರಯತ್ನಪೂರ್ವಕವಾಗಿ ಈ ಭೂಮಿಯನ್ನು ಧರಿಸಿದ್ದೇನೆ. ಅಷ್ಟೇ ಹೊರತು ನಾನು ಸ್ವತಂತ್ರವಾಗಿ ನನ್ನ ಶಕ್ತಿ ಸಾಮರ್ಥ್ಯಗಳಿಂದ ಭೂಮಿಯನ್ನು ಹೊತ್ತಿಲ್ಲ. ನಿನ್ನಿಂದ ಪಟ್ಟಿರುವ ಆ ಭೂಮಿಯನ್ನೇ ನಾನು ಹೊತ್ತಿದ್ದೇನೆ ಹೊರತು ನಿನ್ನಿಂದ ಧರಿಸದೇ ಇರುವಂತಹ, ನಿನ್ನಿಂದ ಧಾರಣೆ ಮಾಡದೇ ಇರುವಂತಹ ಯಾವುದರನ್ನು ನಾನು ಭರಿಸಲಾರೆ ಎಂದು ಭೂದೇವಿ ಭಗವಂತನಿಗೆ ವಿಜ್ಞಾಪನೆ ಮಾಡಿಕೊಂಡಿದ್ದಾಳೆ ಎಂದು ಈ ಪ್ರಮಾಣ ನಮಗೆ ಹೇಳ್ತಾ ಇದೆ. ಇನ್ನು ಭೂಮಿ, ನಮಗೆ ಭೂಕಂಪ ಅಂತ ಕರಿತೇವೆ. ಅಂದರೆ ಭೂಮಿ ಕಂಪಿಸಿದರೆ ಭೂಕಂಪ. ಭೂಮಿ ಸ್ವಲ್ಪ ಭಾಳ ಎಷ್ಟು ಒಂದು ಅತಿ ಸ್ವಲ್ಪ ಚಲಿಸಿದರೇ ನಾವೆಲ್ಲವೂ ಕೂಡ, ಇಡೀ ಜಗತ್ತೆಲ್ಲವೂ ಕೂಡ ಅಲ್ಲಕಲ್ಲೋಲವಾಗಿ ಎಲ್ಲ ಅನಾಹುತಗಳಾಗ್ಬಿಡುತ್ತೆ. ಆ ಭೂಮಿ ಕಂಪಿಸದೇ ಇರುವುದಕ್ಕೆ, ಸ್ಥಿರವಾಗಿ
ಭೂಮಿ ಚಲಿಸದೇ ಇರುವುದಕ್ಕೆ ಯಾವುದು ಆಧಾರ ಅಂದರೆ ಪರ್ವತಗಳು. ಪರ್ವತಗಳು ಭೂಮಿ ಚಲಿಸದೇ ಇರುವಂತೆ ಮಾಡುತ್ತೆ. ಆದ ಕಾರಣ ಪರ್ವತಗಳಿಗೆ ಭೂಧರ ಅಂತ ಹೆಸರು. ಆದರೆ ಪರ್ವತಗಳು ಭೂಮಿ ಚಲಿಸದೆ ಭೂಮಿಯನ್ನು ಧರಿಸುವ ಕಾರಣ ಪರ್ವತಗಳಿಗೆ ಭೂಧರ ಅಂತ ಹೆಸರಿದ್ದರೆ, ಆ ಭೂಮಿಯನ್ನು ಹೊರೆಯುವಂತಹ ಶಕ್ತಿ ಸಾಮರ್ಥ್ಯಗಳು ಯಾರಪ್ಪ ಕೊಡ್ತಾರೆ ಅಂದರೆ ಆ ಪರ್ವತಗಳಿಗೆ ಭಗವಂತನೇ ಕೊಡ್ತಾನೆ. ಆದ ಕಾರಣ ಭಗವಂತನಿಗೆ ಧರಣೀಧರ ಎಂಬುವಂತಹ ಹೆಸರು. ಅದನ್ನೇ ಹೇಳ್ತಾ ಇದೆ ಭಾಗವತ, ಭೂಧರಾಣಾಮಹಂ ಸ್ಥೈರ್ಯಂ. ಆ ಭೂಧರರು, ಭೂಮಿಯನ್ನು ಹೊರೆಯುವಂತಹ ಪರ್ವತಗಳಿಗೆ ನಾನೇ ಸ್ಥೈರ್ಯವನ್ನು ಕೊಟ್ಟಿರುವವನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಧರಣೀಧರ ಅಂತ ಹೆಸರು. ಇನ್ನು ಭಗವಂತ ಭೂಮಿಯನ್ನು ವರಾಹ ರೂಪದಿಂದ ಹೊತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸ್ವಕಕ್ಷ್ಯಾತಃ ಭ್ರಷ್ಟಾಂ ಧರಣೀಂ ಭೂಮಿಂ ಉದ್ಧರತೀತಿ ಧರಣೀಧರ. ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಎಂದು ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಅಂತ ಹೇಳ್ತಾ, ಇದು ನಮಗೆ ಮಹಾನಾರಾಯಣೋಪನಿಷತ್ತು ಹೇಳ್ತಾ ಇದೆ. ಹಿರಣ್ಯಾಕ್ಷ ಏನು ಮಾಡಿದ? ಹಿರಣ್ಯಕಶಿಪು ಹಿರಣ್ಯಾಕ್ಷರು. ಆ ಹಿರಣ್ಯಾಕ್ಷ ಏನು ಮಾಡಿದ? ಭೂಮಿಯನ್ನು ಅದರ ಕಕ್ಷೆಯಿಂದ, ಅದು ಇರುವ ಸ್ಥಾನದಿಂದ ಉರುಳಿಸ್ಬಿಟ್ಟ, ತಳ್ಳಿಬಿಟ್ಟ. ಅದು ಕೆಳಗೆ ಬೀಳ್ತಾ ಇತ್ತು, ಭೂಮಿ ಕೆಳಗೆ ಬಿದ್ದು ಹೋಗ್ತಾ ಇತ್ತು. ಆಗ ಭಗವಂತನು ವರಾಹ ರೂಪದಿಂದ ಕೆಳಗೆ ಬೀಳ್ತಾ ಇರುವಂಥ ಭೂಮಿಯನ್ನು ಬೀಳದೆ ಮೇಲಕ್ಕೆ ಎತ್ತಿ ಹಿಡಿದ, ಉದ್ಧಾರ ಮಾಡಿದ. ಆಗ ವರಾಹರೂಪಿ ಭಗವಂತನು ತನ್ನ 100 ಕೈಗಳಿಂದ ಭೂಮಿಯನ್ನು ಎತ್ತಿ ಹಿಡಿದ, ಉದ್ಧೃತ ಮಾಡಿದ, ಉದ್ಧಾರ ಮಾಡಿದ ಎಂದು ಉಪನಿಷತ್ತು ಹೇಳ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ, ಸ್ವಕಕ್ಷ್ಯಾತಃ ಭ್ರಷ್ಟಾಂ ಧರಣೀಂ ಭೂಮಿಂ ಉದ್ಧರತೀತಿ ಧರಣೀಧರ. ತನ್ನ ಕಕ್ಷೆಯಿಂದ ಹಿರಣ್ಯಕಶಿಪು ತಳ್ಳಿದಾಗ ಕೆಳಗೆ ಬೀಳ್ತಾ ಇರುವಂತಹ ಭೂಮಿಯನ್ನು ಧರಿಸಿರುವವನು ಕಾರಣ ಧರಣೀಧರ ಅಂತ ಭಗವಂತನಿಗೆ ಹೆಸರು. ಅಷ್ಟೇ ಅಲ್ಲ, ಕೆಳಗೆ ಬೀಳ್ತಾ ಇರುವಂತಹ ಭೂಮಿಯನ್ನು ಭಗವಂತ ತನ್ನ 100 ಕೈಗಳಿಂದ ಎತ್ತಿ ಉದ್ಧಾರ ಮಾಡಿದ್ದಾನಾದ ಕಾರಣ ಭಗವಂತನಿಗೆ ಧರಣೀಧರ ಅಂತ ಹೆಸರು. ಈ ಧರಣೀಧರ ಎಂಬುವಂತಹ ಭಗವಂತನ ಹೆಸರಿನ ನಾಮೌಚಿತ್ಯವನ್ನು ಹೇಳ್ತಾ ಇದ್ದಾರೆ. ಇನ್ನು ಹಿಂದೆ ಹೇಳಿದಂತೆ ವಾಯುದೇವರೇ ಈ ಜಗತ್ತನ್ನೆಲ್ಲ ಹೊತ್ತಿದ್ದಾರೆ ಅಂತ ನಾವು ಹಿಂದೆನೂ ಹೇಳ್ಕೊಂಡಿದ್ದೇವೆ. ಈಗಲೂ ಕೂರ್ಮರೂಪದಿಂದ ಭಗವಂತ ಭೂಮಿಯನ್ನು ಹೊರಿತಾ ಇದ್ದರೆ, ಕೂರ್ಮರೂಪದಲ್ಲಿರುವ ಭಗವಂತನ ಬಾಲದಲ್ಲಿ ಕೂರ್ಮರೂಪದಿಂದ ವಾಯುದೇವರು ಭೂಮಿಯನ್ನು ಹೊರಿತಾ ಇದ್ದಾರೆ ಅಂತ ಹೇಳಿಕೊಂಡಿದ್ದೇವೆ. ಅದರನ್ನೇ ಹೇಳ್ತಾ ಇದ್ದಾರೆ, ಜಗದ್ಧಾರಕರಾದಂತಹ ವಾಯುವಾದಿ ದೇವತೆಗಳನ್ನು ಧರಿಸಿರುವವರನು, ಹೊರೆಯುವವನು ಆದ ಕಾರಣ ಭಗವಂತನಿಗೆ ಧರಣೀಧರ ಅಂತ ಹೆಸರು ಹೇಳಿದ್ದೇವೆ ನಿನ್ನೆ. ಏನು? ಆ ಕೂರ್ಮರೂಪದಲ್ಲಿರುವ ವಾಯುದೇವರ ಕೂರ್ಮರೂಪ ಬಾಲದವನ್ನು ಆಶ್ರಯಿಸಿಕೊಂಡು ಶೇಷದೇವರು ಭೂಮಿಯನ್ನು ಹೊರಿತಾ ಇದ್ದಾರೆ. ಈ ರೀತಿಯಾಗಿ ಭೂಮಿಯನ್ನು ಲಕ್ಷ್ಮೀದೇವಿ, ವಾಯುದೇವರು, ಶೇಷದೇವರು ಮೊದಲಾದ ಈ ದೇವತೆಗಳು ಹೊರಿತಾ ಇದ್ದಾರೆ. ಅಂತಹ ಜಗದ್ಧಾರಕರಾದ ವಾಯುವಾದಿ ದೇವತೆಗಳನ್ನು ಧರಿಸಿಕೊಂಡಿರುವವನಾದ ಕಾರಣ ಭಗವಂತನಿಗೆ ಧರಣೀಧರ ಅಂತ ಹೆಸರು ಅಂತ ಹೇಳ್ತಾ, ಜಗತ್ತು ಧರಂತೀತಿ ಧರಣ್ಯ ವಾಯುವಾದಿ ದೇವತಾ ತಾಸಾಂ ಧರಃ ಧರಣೀಧರ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನು
ಭಗವಂತನು ಈ ಜಗತ್ತನ್ನು ಧಾರಣೆ ಮಾಡಿರುವಂತಹ ವಾಯುವಾದಿ ದೇವತೆಗಳನ್ನು ತಾನು ಧಾರಣೆ ಮಾಡ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದರೆ, ಭಗವಂತನೇ ಮಹಾಮಹಿಮಾನ್ವಿತನಾದ್ದರಿಂದ ಮತ್ತು ಅವನೇ ಸ್ವಯಂ ಶಕ್ತಿ ಸಾಮರ್ಥ್ಯಗಳು ಉಳ್ಳವನಾದ ಕಾರಣ. ಅದೇ ವಿಷಯವನ್ನೇ ಋಗ್ವೇದ ಹೇಳ್ತಾ ಇದೆ. ಅಥೋ ಧರ್ಮಾಣಿ ಧಾರಯನ್ ಧಾರಕಾಂಶ್ಚೈವ ವಾಯುವಾದೀನ್ ಧಾರಯನ್ ವರ್ತತೆ ತತಃ ಅಂತ ಋಗ್ಭಾಷ್ಯ ಹೇಳ್ತಾ ಇದೆ. ಭಗವಂತನ ತ್ರಿವಿಕ್ರಮ ರೂಪ ಮೊದಲಾದ ಮಹಿಮೆಗಳನ್ನು ಉಲ್ಲೇಖ ಮಾಡುವಂತಹ ವಿಷ್ಣು ಸೂಕ್ತ, ಭಗವಂತನು ಸ್ವತಂತ್ರನಾಗಿ ಮಹಾಮಹಿಮಾನ್ವಿತನಾದ್ದರಿಂದ ಜಗತ್ತನ್ನು ಧರಿಸುವಂತಹ ವಾಯುವಾದಿ ದೇವತೆಗಳನ್ನು ತಾನು ಧರಿಸಿದ್ದಾನೆ. ಆದ ಕಾರಣ ಭಗವಂತನಿಗೆ ಧರಣೀಧರ ಎಂಬುವಂತಹ ಹೆಸರು ಅಂತ ಹೇಳ್ತಾ ಇದ್ದ. ಇನ್ನು ಆದ ನಂತರ ಇಲ್ಲಿ ಜಿಜ್ಞಾಸೆ, ಪರಮಾತ್ಮನ ಜೊತೆಗೆ ಇರುವಂತಹ ಧರಣೀದೇವಿಯನ್ನೇ ಸ್ತೋತ್ರ ಮಾಡಬೇಕು. ಆದ ಕಾರಣವೇ ಧರಣೀಧರ ಅಂತ ಭಗವಂತನಿಗೆ ಹೆಸರು. ಯಾಕೆ? ಬ್ರಹ್ಮಧರ, ರುದ್ರಧರ, ಇಂದ್ರಧರ ಅಂತ ನಾವು ಯಾಕೆ ಸ್ತೋತ್ರವನ್ನು ಮಾಡೋದಿಲ್ಲ? ಕೇವಲ ಧರಣೀಧರ ಎಂಬುವಂತಹ ಭಗವಂತನ ಸ್ತೋತ್ರವನ್ನು ನಾವು ಮಾಡ್ತೇವೆ ಅಂತ ಸಂಶಯ ಜಿಜ್ಞಾಸೆ ಬಂದಾಗ, ಇಲ್ಲಿ ಲಕ್ಷ್ಮೀದೇವಿಯನ್ನು ಪ್ರತ್ಯೇಕವಾಗಿ ಸ್ತೋತ್ರ ಮಾಡಬಾರದು. ಲಕ್ಷ್ಮೀದೇವಿ ಎಲ್ಲರ ವಾಕ್ಕು ಮನಸ್ಸುಗಳ ಅಭಿಮಾನಿ ದೇವತೆ. ಧರಣಿ ಶಬ್ದ ವಾಚ್ಯಳು. ಧರಣಿ ಶಬ್ದ ವಾಚ್ಯಳಾದಂತಹ ಲಕ್ಷ್ಮೀದೇವಿ ಎಲ್ಲರ ವಾಕ್ಕು ಮನಸ್ಸುಗಳನ್ನು ನಿಯಂತ್ರಿಸುವವಳು. ಎಲ್ಲವೂ ಆಕೆಯ ಅಧೀನದಲ್ಲಿರುತ್ತೆ. ಇಲ್ಲಿ ಆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ನಾವು ಪಡೆಯಬೇಕು ಅಂತ ಹೇಳಿದರೆ, ಕೇವಲ ಲಕ್ಷ್ಮೀದೇವಿಯನ್ನು, ಅದು ಧರಣಿ ರೂಪದಲ್ಲಾಗಲಿ ಶ್ರೀರೂಪದಲ್ಲಾಗಲಿ ಯಾವ ರೂಪದಲ್ಲಾದರೂ ಲಕ್ಷ್ಮೀದೇವಿಯನ್ನು ನಾವು ಪ್ರತ್ಯೇಕವಾಗಿ ಸ್ತೋತ್ರ ಮಾಡಬಾರದು. ಸ್ತೋತ್ರ ಮಾಡಿದರೆ ಲಕ್ಷ್ಮೀದೇವಿ ಸಂತುಷ್ಟಳಾಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ವಿಷ್ಣುನಾ ಸಹಿತ ಧ್ಯಾತಾ ಸಾಪಿ ತುಷ್ಟಿಂ ಪರಾಂ ವ್ರಜೇತ್. ವಿಷ್ಣು ಸಹಿತವಾಗಿಯೇನೇ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಬೇಕು. ಇಲ್ಲದೇ ಇದ್ದರೆ ಲಕ್ಷ್ಮೀದೇವಿ ಸಂತುಷ್ಟಳಾಗುವುದಿಲ್ಲ. ಯಾಕೆ? ಪತಿವ್ರತೆಯನ್ನು ಸ್ತೋತ್ರ ಮಾಡಬೇಕಾಗಿದ್ದರೆ ಗಂಡನ ಜೊತೆಗೇನೆ ಸ್ತೋತ್ರ ಮಾಡಬೇಕು. ಗಂಡನನ್ನು ಬಿಟ್ಟು ತನ್ನ ಮಾತ್ರ ಸ್ತೋತ್ರ ಮಾಡಿದರೆ ಯಾವ ಪತಿವ್ರತೆಯಾದಂತಹ ಸ್ತ್ರೀ ಕೂಡ ಅದನ್ನು ಒಪ್ಪುವುದಿಲ್ಲ. ಮಾಮೂಲು ಸಾಮಾನ್ಯ ಸ್ತ್ರೀಯರೇ ಗಂಡನನ್ನು ಬಿಟ್ಟು ತನ್ನ ಮಾತ್ರ ಹೊಗಳಿದರೆ ಪತಿವ್ರತಾ ಸ್ತ್ರೀಯರು, ಸಾಮಾನ್ಯ ಪತಿವ್ರತಾ ಸ್ತ್ರೀಯರೇ ಒಪ್ಪುವುದಿಲ್ಲ ಅಂದ ಮೇಲೆ, ಜಗನ್ಮಾತೆಯಾದಂತಹ ಭಗವಂತನ ಅವಿಭಕ್ತ ಕುಟುಂಬಿನಿಯಾದಂತಹ ಸದಾ ಭಗವಂತನ ವಕ್ಷಸ್ಥಲವಾಸಿನಿಯಾದಂತಹ ಲಕ್ಷ್ಮೀದೇವಿ ಭಗವಂತನನ್ನು ಬಿಟ್ಟು ತನ್ನ ಯಾವ ರೂಪವನ್ನು ಸ್ತೋತ್ರ ಮಾಡಿದರೂ ಆಕೆ ಅನುಗ್ರಹ ಮಾಡುವುದಿಲ್ಲ. ಆದ ಕಾರಣವೇ ಧರಣಿ ಶಬ್ದವಾಚ್ಯಳಾದಂತಹ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಭಗವಂತನ ಜೊತೆಗೆ ಸ್ತೋತ್ರ ಮಾಡಬೇಕು ಅಂತಲೇ ಧರಣೀಧರ, ಧರಣಿ ಶಬ್ದವಾಚ್ಯಳಾದಂತಹ ಲಕ್ಷ್ಮೀದೇವಿಯನ್ನು ಹೊತ್ತಿರುವವನು ಅಂತ ಭಗವಂತನನ್ನು ನಾವು ಸ್ತೋತ್ರ ಮಾಡಿದರೆ, ಅರ್ಥಾತ್ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿದಂತೆ ಆಗುತ್ತೆ ಅಂತ ನಮಗೆ ಶಾಸ್ತ್ರ ಹೇಳ್ತಾ ಇದೆ. ಆದರೆ ಇಲ್ಲಿ ಈ ವಿಷಯವನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳ್ಕೋಬೇಕಾಗಿದೆ. ಯಾಕೆ? ಶಾಸ್ತ್ರದಲ್ಲಿ
ಅನೇಕ ರೀತಿಯಾಗಿ ನಮಗೆ ಪ್ರಮಾಣಗಳನ್ನೆಲ್ಲ ಕೊಟ್ಟಿದ್ದಾರೆ. ಲಕ್ಷ್ಮೀ ಸಹಿತನಾಗಿ ಅಂದರೆ ಭಗವಂತನನ್ನು ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಬೇಕಾಗಿದ್ದರೆ ಭಗವಂತನ ಜೊತೆಗೇನೆ ಸ್ತೋತ್ರ ಮಾಡಬೇಕು ಅಂತ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಅನೇಕ ಪ್ರಮಾಣಗಳೊಂದಿಗೆ ಮಧ್ವಾಚಾರ್ಯರು ಮೊದಲುಕೊಂಡು ಜಯತೀರ್ಥರು ಸಕಲ ಟೀಕಾ ಟಿಪ್ಪಣಿ ಕರ್ತೃಗಳೆಲ್ಲರೂ ಕೂಡ ವಿಸ್ತಾರವಾಗಿ ಹೇಳ್ತಾರೆ. ಮಾಡದೇ ಇದ್ದರೆ ಪ್ರತ್ಯೇಕವಾಗಿ ನಮಗೆ ಲಕ್ಷ್ಮೀದೇವಿ ಬೇಕು, ದುಡ್ಡು ಮಾತ್ರ ಬೇಕು, ನಂಗೆ ಭಗವಂತ ಬೇಡ ಅಂತ ಕೇವಲ ಲಕ್ಷ್ಮೀದೇವಿಯನ್ನೇ ಸ್ತೋತ್ರ ಮಾಡಿದರೆ ಏನು ಅನರ್ಥಗಳಾಗತ್ತೆ ಎಂಬುವಂತಹ ಪ್ರಮೇಯ ವಿಷಯವನ್ನು ನಾಳೆ ಹೇಳ್ತೇನೆ. ಇವತ್ತು ಬೃಹತಿ ಸಹಸ್ರದ ಪ್ರಕಾರ ಧರಣೀಧರಃ ಅಂತಂದರೆ ಏನು ಆ ವಿಷಯವನ್ನು ಹೇಳಿಬಿಟ್ಟು ನಾಳೆ ಆ ಪ್ರಮೇಯ ವಿಷಯವನ್ನು ಹೇಳಿ ವಿಷ್ಣು ಸಹಸ್ರನಾಮ ಮುಂದುವರಿಸುತ್ತೇನೆ ಅಂತ ಹೇಳ್ತಾ, ಓಂ ಧರಣೀಧರಾಯ ನಮಃ. ಓಂ ವಿದ್ಯಾಮ ವಸ್ತೋರವಸ ಗೃಣಂತೋ ಭರದ್ವಾಜ ಉತತ ಇಂದ್ರನೂನಂ ಅಭೂರೇಕೋ ರಯಿಪತೆ ರಯೀಣಾಂ. ಉತ ಮತ್ತು ಇಂದ್ರ ಇಂದ್ರನೇ, ತೇ ನಿನ್ನನ್ನು ಗೃಣಂತಹ ಸ್ತುತಿಸುತ್ತಾ ಭರದ್ವಾಜ ಭರದ್ವಾಜರಾದ ನಾವು ಅವಸ ಅನ್ನದಿಂದ ವಸ್ತೋಹೋ ವಾಸ ಮಾಡುತ್ತಿರಲು ವಿದ್ಯಾಮ ಎಲ್ಲವನ್ನೂ ಪಡೆಯುತ್ತೇವೆ. ರೈಪತೆ ಧನಕ್ಕೆ ಒಡೆಯನಾದಂತಹ ಇಂದ್ರ, ಹೇ ಇಂದ್ರನೇ, ರಯೀಣಾಂ ಸಂಪತ್ತುಗಳಿಗೆ ಏಕಃ ಪ್ರಧಾನವಾದ ದಾನಿಯು ಅಭೂಹು ನೀನೇ ಆಗಿದ್ಯ. ತಾತ್ಪರ್ಯ ನೋಡಿದಾಗ ನಿಮಗೆ ಅರ್ಥವಾಗುತ್ತೆ. ಹೇ ಹರಿ, ಭರದ್ವಾಜರೇ ಮೊದಲಾದ ನಾವೆಲ್ಲ ಋಷಿಗಳು ನಾವು ಜ್ಞಾನಾರ್ಥಿಗಳಾಗಿ ಯಾರು ನಮ್ಮನ್ನು ಆಶ್ರಯ ಪಡಿತಾರೆ ಅವರಿಗೆ ನಾವು ಪಾಠ ಹೇಳುವಂತಹ ಗುರುಕುಲದ ಕುಲಪತಿಗಳಾಗಿದ್ದೇವೆ. ನಮ್ಮನ್ನು ಜ್ಞಾನಾರ್ಥಿಗಳಾಗಿ ಆಶ್ರಯಿಸಿಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಸಾಕುವುದಕ್ಕೆ, ಅವರು ಇರುವುದಕ್ಕೆ ನಮಗೆ ಅನ್ನ, ಭೂಮಿ, ನೆಲ ಎಲ್ಲ ಬೇಕು. ಅದಕ್ಕಾಗಿ ಹೇ ಲಕ್ಷ್ಮೀಪತಿಯಾದಂತಹ ಹೇ ಧರಣೀಧರನೇ, ನಿನ್ನನ್ನೇ ನಾವು ಸ್ತುತಿಸುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ನೀನು ಧನಕ್ಕೆ ಒಡೆಯ, ಭೂದೇವಿಗೆ ಪತಿ. ಎಲ್ಲ ಸಂಪತ್ತುಗಳನ್ನು ನಿನ್ನನ್ನು ನಾವು ಆಶ್ರಯಿಸಿದಾಗ ನೀನು ವಿಸ್ತಾರವಾಗಿ ಕೊಡುವಂತಹ ಮಹಾದಾನಿಯಾಗಿದ್ಯಾ ನೀನು ಅಂತ ಈ ಪ್ರಮಾಣದ ಒಂದು ಅರ್ಥ. ವಿದ್ಯಾಮ ವಸ್ತೋರವಸ ಗೃಣಂತೋ ಭರದ್ವಾಜ, ಭರದ್ವಾಜರೇ ಮೊದಲಾದ ನಾವು, ಹೇ ಋಷಿಗಳಾದ ನಾವು, ಗೃಣಂತಹ ನಿನ್ನ ಸ್ತೋತ್ರ ಮಾಡುತ್ತಾ, ಅವಸ ಅನ್ನದಿಂದ ಕೂಡಿ, ವಸ್ತೋಹೋ ವಸತಿಯನ್ನು, ವಿದ್ಯಾಮ ನಾವು ಪಡೆಯುತ್ತಿದ್ದೇವೆ ಎಂಬ ಈ ಮಂತ್ರಭಾಗದಿಂದ ಭಗವಂತನಿಗೆ ಧರಣೀಧರ ಎಂಬಂತಹ ನಾಮವು ಬಂದಿದೆ. ಈ ನಾಮದ ವ್ಯುತ್ಪತ್ತಿ ಇದು ಅಂತ ಹೇಳ್ತಾ, ಧ್ರಿಯತೆ ಪುಮಾನ್ ಪುರುಷಾರ್ಥಾನ್ ಇತಿ ಧರಣೀ ಸ್ತುತಿ ತಾಂ ಧರತೀತಿ ಧರಣೀ ಧಾಹ ಭರದ್ವಾಜಾದಯ ತಾನ್ ಅನ್ನಾದಿನ ರಮಯತೀತಿ ಧರಣೀಧರ ಎಂಬುವ ವ್ಯುತ್ಪತ್ತಿ. ಅದರ ವಿವರಣೆಯನ್ನೇ ಇಲ್ಲಿ ನಾವು ಕೊಟ್ಟಿದ್ದೇವೆ. ಆದ ಕಾರಣ ಭಗವಂತ ಧರಣಿ ಶಬ್ದವಾಚ್ಯಳಾದಂತಹ ಲಕ್ಷ್ಮೀದೇವಿಯನ್ನು ಧರಿಸಿರುವವನು. ಈ ಭೂಮಿಯನ್ನು ವಾಯುದೇವರು, ಶೇಷದೇವರು ಮೊದಲಾದ ದೇವತೆಗಳು ಭಗವಂತನ ಅನುಗ್ರಹದಿಂದ ಹೊರಿತಾ ಇದ್ದಾರೆ. ಅವರಿಗೆ ಭೂಮಿಯನ್ನು ಹೊರೆಯುವ ಶಕ್ತಿ ಸಾಮರ್ಥ್ಯವನ್ನು ಅನುಗ್ರಹಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಧರಣೀಧರ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ, ಈ ರೀತಿಯಾಗಿ ಇವತ್ತು ಧರಣೀಧರ ಎಂಬುವಂತಹ ನಾಮ ಔಚಿತ್ಯವನ್ನು ಪ್ರಮಾಣಗಳ ಮೂಲಕ ನಾವು ಹೇಳಿಕೊಂಡು, ನಾನು ಈಗಲೇ ಹೇಳಿದಂತೆ ಲಕ್ಷ್ಮೀ ಸಹಿತವಾಗಿಯೇ ಭಗವಂತನನ್ನು ಸ್ತೋತ್ರ ಮಾಡಬೇಕು. ಭಗವಂತನ ಸಹಿತವಾಗಿ ಲಕ್ಷ್ಮೀದೇವಿಯ ಸ್ತೋತ್ರ ಮಾಡಬೇಕು. ಭಗವಂತನನ್ನು ಬಿಟ್ಟು ಲಕ್ಷ್ಮೀದೇವಿಯನ್ನು ಮಾತ್ರ ಧನಾಭಿಮಾನಿ ಅಂಥೇಳಿ, ನಮಗೆ ಹಣ ಬೇಕು ಅಂಥೇಳಿ ಕೇವಲ ಲಕ್ಷ್ಮೀದೇವಿಯನ್ನು ಮಾತ್ರ ಭಗವಂತನನ್ನು ಬಿಟ್ಟು ಸ್ತೋತ್ರ ಮಾಡಬಾರದು.
ಮಾಡಿದರೆ ಏನು ಅನರ್ಥಗಳಾಗತ್ತೆ ಅದಕ್ಕೆ ವಿಸ್ತಾರವಾಗಿ ಮಧ್ವಾಚಾರ್ಯರು ಮೊದಲುಕೊಂಡು ಎಲ್ಲ ಟೀಕಾ ಟಿಪ್ಪಣಿಕರ್ತೃಗಳೆಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಆ ಪ್ರಮೇಯ ವಿಷಯವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.